ಬನ್ನಿ, ಮಳೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಮತ್ತು ಗಾಳಿ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ. ಸಿಕ್ಕಾಪಟ್ಟೆ ಮಳೆ ಜಾಸ್ತಿ ಆಗಿದೆ. ಈಗ ಇನ್ನೂ 3-4 ದಿನ ಏನು ಕೆಲಸ ಇಲ್ಲ, ಅದಕ್ಕೆ ನಾನು ಒಮ್ಮೆಲ್ಲ ಮಂಗ್ಳೂರು ಹೋಗೋಣ ಅಂತ ಹೊರಟ್ವಿ. ಆಗಲೇ ಎಂಟ್ರ್ ಆಗ್ಬೇಕಾದ್ರೆ 100% ಏನು ಕಾಣಿಸ್ತಾನಿಲ್ಲ, ನೀವು ಮೆಲ್ಲಕ್ಕೆ ಹೋಗ್ಬೇಕಾಗಿತ್ತು. ನಮ್ಮಲ್ಲೇ ಮಳೆ ಜಾಸ್ತಿ ಅಂತಂದರೆ ಚಾರ್ಮಡಿ ಘಾಟ್ ಇಳಿದಷ್ಟು ನೋಡಿ, ಅಲ್ಲಿ ಹಿಂಗೆ ಹೊಡಿತಿದೆ ಅಂತ ನೀರು, ಫುಲ್ ನೀರೆಲ್ಲ ನೋಡಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ, ಮಳೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಮತ್ತು ಗಾಳಿ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ. ಅದಕ್ಕೆ ಈಗ ಚಿಕ್ಕದಲ್ಲಿ ಅಳಿಯೋಕ್ಕಾಗಲ್ಲ, ಅದಕ್ಕೆ ಈ ಪಾತ್ರೆ ತೊಗೊಂಡ್ಬಿಟ್ರೆ ನಿಮ್ಗೆ ಗೊತ್ತು, ನನಗೊಂದು 3-4 ಇಂಚ್ ಮೇಲೆ ಮಳೆ ಆಗಿದೆ ಅಂತ. ಬನ್ನಿ ಹೋಗೋಣ ನೋಡಿ. ಈ ಪಾತ್ರೆನೇ ಫುಲ್ ಆಯ್ತು ಇದು. ಬನ್ನಿ ಹೋಗೋಣ. ಅರ್ಧ 1.5 2024ಕ್ಕೆ 20 ಇಂಚು 38 ಸೆಂಟ್ಸ್ ಆಗಿತ್ತು. ಯಾವಾಗ 24/6ಕ್ಕೆ 2024ಗೆ. ಆಮೇಲೆ ಈಗ 42 ಇಂಚ್ ಆಗಿದೆ 25ಗೆ, ಇವತ್ತಿನ ಡೇಟಿಗೆ ಅಂದರೆ ಡಬ್ಬಲ್ಲು. ಬನ್ನಿ, ಈಗ ಸಿಕ್ಕಾಪಟ್ಟೆ ಮಳೆ ಜಾಸ್ತಿ ಆಗಿದೆ. ಈಗ ಇನ್ನೂ 3-4 ದಿನ ಏನು ಕೆಲಸ ಇಲ್ಲ, ಅದಕ್ಕೆ ನಾನು ಒಮ್ಮೆಲ್ಲ ಮಂಗ್ಳೂರು ಹೋಗೋಣ ಅಂತ ಹೊರಟ್ವಿ. ಏನಮ್ಮ ಮಳೆ ಇದು? ಮಳೆ ಏನು ಮಾಡೋದು ಹೇಳು. ಹೌದು, ಮಳೆಗಾಲ ಅಲ್ವಾ? ಮಳೆಗಾಲ. ಮಳೆ ಎಲ್ಲಿ? ಮಳೆಗಾಲ ಅಲ್ಲ ಇದು, ಈಗ ಮಳೆ ಅಲ್ಲ, ಇದು ಸೈಕ್ಲೋನ್. ಇದು ಇನ್ನು ಮಾನ್ಸೂನ್ ಇನ್ನೂ ಸೆಟ್ ಆಗಿಲ್ಲ, ಆಗಲೇ ಒಂದು 48 ಇಂಚ್ ಮಳೆ ಆಗ್ಬಿಟ್ಟಿದೆ. ಈಗ 1-2 ವರ್ಷ ಹಿಂದೆ ಹೀಗೆ ಆಯ್ತಲ್ಲ, ಬರೀ ಮಾನ್ಸೂನ್ ಇದು ಎಂತ ನಿಂದು ಸೈಕ್ಲೋನ್ ಅಂತ ಆಯ್ತಲ್ಲ, ಮಳೆ ಹಾಗೆ ಟೋಟಲ್ ಆಗೋಯ್ತು. ಹೌದು, ಎಸ್. ಬನ್ನಿ, ಈಗ ಇಲ್ಲಿ ನೋಡಿ, ನೀರು ಎಲ್ಲ ಹೋಗ್ತಾ ಇದೆ ಹೇಮಾವತಿ ಒಳಗೆ. ಈಗ ರೋಡಿಂದ ಹೊಡೆದಿದ್ದೆಲ್ಲ ನೀರೆಲ್ಲ ಹೋಗ್ಬಿಟ್ಟು ಇಲ್ಲ ಹೇಮಾವತಿ ಒಳಗೆ. ನೀನು ಚಾರ್ಮಡಿ ಘಾಟಲ್ಲಿ ನಿಂಗಿರ್ಬೋದು ಮಳೆ. ಬನ್ನಿ, ಮುದ್ರೆ ಮನೆ ಹತ್ರ ಇದೀವಿ, ಒಂದು ಹೊಡಿತದೆ ಮಳೆ ಅಂದರೆ ನೋಡಿಲಿ. ಏನು ಮುಂದೆ ಏನೋ ಕಾಣಿಸ್ತಾನೆ ಇಲ್ಲ, ಆ ಥರ ಹೊಡಿತಾ ಇದೆ. ಬನ್ನಿ, ಆ ಜೊತೆಗೆ ಅಮ್ಮ ನೋಡಿ ವ್ಲಾಗ್ ನೋಡ್ತಾ ಇದ್ದಾರೆ ಪುಣೆದು. ಏನಮ್ಮ ಹೆಂಗಿದೆ ವ್ಲಾಗು? ಇಲ್ಲಿ ನೋಡಿ, ಇಲ್ಲಿ ಬನ್ನಿ. ಅಲ್ಲಮ್ಮ, ಇಲ್ಲೇ ಇಷ್ಟು ಮಳೆ, ಇನ್ನು ಚಾರ್ಮಡಿಲಿ ಹೆಂಗಿರ್ಬೋದು ಮಳೆ? ಗಾಳಿ ಇಲ್ಲ, ಒಂದು ಗುಡ್ ಅಂದರೆ ಗಾಳಿ ಇಲ್ಲ. ಹೆಂಗಿದೆ ಅಂದರೆ ಚಾರ್ಮಡಿ ಘಾಟಿ ಮಾತ್ರ ನಿಜವಾಗ್ಲೂ ಭಾರಿ ಚೆನ್ನಾಗಿದೆ. ಮಿಸ್ಟ್ ಕವರ್ ಆಗಿದೆ, ಫುಲ್ ನಿಮಗೆ ಗ್ರೀನಿಶ್ ಆಗಿದೆ, ಎಲ್ಲ ಫಾಲ್ಸ್ ಇದೆ ಇದರಲ್ಲಿ ನೋಡಿ. ಇಲ್ಲಿ ನೋಡಿ, ಫುಲ್ ಮಿಸ್ಟು. ಇದು ನಿಮಗೊಂದು ವಿಸಿಬಿಲಿಟಿ ಇದೆ, ಇದೆಲ್ಲ ಒಂದು 50% ಇದೆ. ಆದರೆ ನಿಮ್ಗೆ ಆಗಲೇ ಎಂಟ್ರ್ ಆಗ್ಬೇಕಾದ್ರೆ 100% ಏನು ಕಾಣಿಸ್ತಾನಿಲ್ಲ, ನೀವು ಮೆಲ್ಲಕ್ಕೆ ಹೋಗ್ಬೇಕಾಗಿತ್ತು. ಇಲ್ಲಿ ನೋಡಿ, ಆದರೆ ಇದು ಟೂರಿಸ್ಟ್ಗಳು ಈಗ ಬೆಸ್ಟ್ ಟೈಮು ವಿಸಿಟ್ ಮಾಡೋಕ್ಕೆಲ್ಲ. ಧರ್ಮಸ್ಥಳಕ್ಕೆ ಹೋಗೋದಾದರೆ ಒಂದು ವೇ ಅದು ಚಾರ್ಮಡಿ ಘಾಟಿ ಮೇಲೆ ತೊಗೊಳ್ಳಿ ಅಂತ. ಅಮೇಝಿಂಗ್ ಆಗಿದೆ ಮತ್ತು ಜಾಗ ಎಲ್ಲ. ಅಮ್ಮಂದು ಒಪಿನಿಯನ್ ಬರ್ತಾ ಇದೆ ನೋಡಿ, ಇಲ್ಲಿ ಹೆಂಗಿದೆ ಅಂತ ನೋಡಿ. ಇಲ್ಲಿ ಗ್ರೀನಿಶ್ ನೋಡಿ ಹೆಂಗಿದೆ ಅಂತ ನೋಡಿ. ನಮಗೆಲ್ಲ ಏನಂತಂದ್ರೆ ನಾವು ರೆಗ್ಯುಲರ್ ಹೋಗ್ತಾ ಇರ್ತೀವಿ, ಆ ಫೀಲ್ ಬರಲ್ಲ. ಆದರೂ ಒಂದೊಂದ್ಸತಿ ನೋಡೋದು ತುಂಬ ಖುಷಿ ಆಗುತ್ತೆ. ಆದರೆ ರೆಗ್ಯುಲರ್ ಬ್ಯಾಂಗ್ಳೂರಲ್ಲಿರೋರು, ವರ್ಷಕ್ಕೆ ಒಂದ್ಸತಿ ಬರೋರೆಲ್ಲ ರೈನಿ ಸೀಸನಲ್ಲಿ ಬನ್ನಿ. ನಾರ್ತ್ ಸೈಡ್ ಇರೋ, ನಾರ್ತ್ ಕರ್ನಾಟಕದವರಲ್ಲಿ ಇಲ್ಲಿ ಬಂದ್ಬಿಟ್ರಂತೂ ಎಂಜಾಯ್ ಮಾಡ್ತಾರೆ. ಮತ್ತು ಇಲ್ಲಿ ಸಗತ್ ಹೋಮ್ ಸ್ಟೇನೂ ಈಗ ಆಗ್ತಾ ಇದೆ. ಬನ್ನಿ, ಇಲ್ಲಿರಿ, ಎಂಜಾಯ್ ಮಾಡಿ ಹೋಗಿ, ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಹೆಂಗಿದೆ ಅಂತ ನೋಡಿ. ನಮ್ಮಲ್ಲೇ ಮಳೆ ಜಾಸ್ತಿ ಅಂತಂದರೆ ಚಾರ್ಮಡಿ ಘಾಟ್ ಇಳಿದಷ್ಟು ನೋಡಿ, ಅಲ್ಲಿ ಹಿಂಗೆ ಹೊಡಿತಿದೆ ಅಂತ ನೀರು, ಫುಲ್ ನೀರೆಲ್ಲ ನೋಡಿ. ಫುಲ್ ನೋಡಿ, ಫುಲ್ ಮಳೆ ಇಲ್ಲೆಲ್ಲ. ಚಾರ್ಮಡಿ ಒಂದು 2 ಕಿಲೋಮೀಟರ್ ಚಾರ್ಮಡಿ ತಲುಪೋತ್ತಿಗೆ ನಾವು ಒಂದು ಭಾರಿ ಮಳೆ ಹೊಡೆದ್ಬಿಡ್ತೀವಿ, ಮತ್ತು ಡ್ರೈವ್ ಮಾಡೋಕ್ಕೆ ಕಷ್ಟ ಆಗ್ಬಿಟ್ರು, ಅಷ್ಟು ಮಳೆ ಇತ್ತು. ಓಷನ್ ಪರ್ದಲ್ಲಿ ನಿಲ್ಸಿದ್ವಿ, ಯಾವಾಗಲೂ ಬಂದಾಗ ಇಲ್ಲೇ ನಾವು ನಿಲ್ಸೋದಿಲ್ಲ. ಅಮೇಝಿಂಗ್ ಗೀ ರೋಸ್ಟ್ ಅಂತ ಅಮ್ಮ ನೋಡಿದೆ. ಬನ್ನಿ, ತಿಂತಾ ಇದೆ ಚಿಕನ್ ಗೀ ರೋಸ್ಟು. ಬನ್ನಿ, ಮಳೆ ಅಂದರೆ ಸಿಕ್ಕಾಪಟ್ಟೆ ಸುರಿತಾ ಇದೆ. ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ
ಹೆಂಗೆ ಬಾಮ ಸೊ ಏನಮ್ಮ ಮಳೆ ಇದು ಬನ್ನಿ ಈಗ ಹೋಗುವ ಏನ್ರ Know that the ride or die.